ಸಿನಿಮಾ? ಮೂವಿ ಮಾತ್ರ ಸಖತ್ತಾಗಿದೆ. ಈ ತರ ಮೂವಿ ಯಾರು ಮಾಡಕ್ ಚಾನ್ಸೇ ಇಲ್ಲ. ಸೈಕ್ ಆಗಿದೆ ಮೂವಿ ಮಾತ್ರ, ಸೈಕ್ ಆಗಿದೆ. ಜೈ ಧನ್ವೀರಣ್ಣಗೆ, ಜೈ ಡಿ ಬಾಸ್. ಗುರು ಫಸ್ಟು ಆ ಡೈರೆಕ್ಟ್ರು ಮತ್ತೆ ಕತೆ ಬರ್ದವನು ಕರ್ಕೋಬಹುದು. ಕರ್ನಾಟಕದಲ್ಲೂ ಕನ್ನಡದಲ್ಲಿ ಈ ತರ ಮೂವಿ ಮಾಡ್ಬೋದು ಅಂತ ಕೊಟ್ಟಾನೆ. ಅಪ್ಪ ಸ್ಟೋರಿ ಅನ್ಎಕ್ಸ್ಪೆಕ್ಟೆಡ್ ಮಸ್ತಾಗೈತೆ, ಸೂಪರ್ ಐತೆ. ಧನ್ವೀರ್ ಅಣ್ಣನ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಗುರು. ನಿಜ ಹೇಳ್ತೀನಿ, ಏನಪ್ಪ ಅಂದ್ರೆ ನಾವು ಬಾಸ್ ಅಭಿಮಾನಿ ಧನ್ವೀರ್ ಅಣ್ಣಗೆ ಸಪೋರ್ಟ್ ಮಾಡ್ತೀವಿ, ಆದ್ರೆ ಕತೆ ಮಾತ್ರ ಸೂಪರ್ ಆಗಿ ಯೂನಿಕ್ ಆಗೈತೆ. ನಿಜ ಯಾರು ಈ ತರ ನೋಡಿಲ್ಲ ಕನ್ನಡ ಮೂವಿಯಲ್ಲಿ, ಖಂಡಿತ ಬಂದು ನೋಡಿ. ನೀವು ಫ್ಯಾನ್ ವಾರು ಅದೆಲ್ಲ ಸೈಡ್ಗೆ ಬಂದು ನೋಡ್ರಿ, ಮೂವಿ ಖಂಡಿತ ಇಷ್ಟ ಆಯ್ತು. ಸೂಪರ್ ಆಗೈತೆ, ಥ್ರಿಲ್ಲಿಂಗ್ ಆಗೈತೆ ಗುರು. ಕತೆನೇ ಇಷ್ಟ ಐತೆ, ಕಾನ್ಸೆಪ್ಟೇ ಇಷ್ಟ ಐತೆ. ಯಾರು ಮಾಡಿಲ್ಲ ಈ ತರ ಕಾನ್ಸೆಪ್ಟ್, ಸೂಪರ್ ಆಗೈತೆ. ನಾನು ಡೈರೆಕ್ಟ್ರಿಗೂ ಮತ್ತೆ ಕತೆ ಬರ್ದಿರ್ತಾರಲ್ಲ ಅವ್ರಿಗೆ ಹೇಳ್ಕೊಳ್ಬೇಕ್ರೆ, ಸೂಪರ್ ಆಗೈತೆ. ಚಿಲ್ಲಿ ಚಿತ್ರಣ, ಬೂಂದಿ ಮೊಸರನ್ನ ಮೂವಿ. ಸರ್ ಮೂವಿ ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಯೂನಿಕ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಮೂವಿ ಮಾತ್ರ ಸಖತ್ತಾಗಿದೆ ಸರ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಬಂದು ಮೂವಿ ನೋಡ್ರಿ. ಫಸ್ಟ್ ಟೈಮ್ ಸರ್ ಈ ಥರ ಕಾನ್ಸೆಪ್ಟ್ ಮಾಡಿರೋದು ಕನ್ನಡದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ರಿ. ಸಿನಿಮಾ ಚೆನ್ನಾಗಿದೆ, ಹೊಸ ಪಾಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೂಪರ್ ಬ್ರೋ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಬೆಂಗಳೂರಿಗೆ 2 ದಿವಸ ಯಾರಂದ್ರೆ ಧನ್ವೀರ್. ಬೆಂಗಳೂರಿಗೆ ಪಕ್ಕ 2 ದಿವಸ ಧನ್ವೀರ್. ಜೈ ಡಿ ಬಾಸ್, ಜೈ ಧನ್ವೀರ್. ಸೂಪರ್ ಸರ್, ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನವೀನ್ ಗೌಡ ಸಖತ್ ಮಾಡಿದ್ದಾರೆ. ಮುಖ್ಯವಾಗಿ ಸುನೀಲ್ ರಾವ್ ಸೂಪರ್ ಆಗಿ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ಮಿಸ್ ಮಾಡಿ. ಈಗ ವಿಜ್ಞಾನಕ್ಕೂ ಹಳೆ ಪುರಾಣ ಗಣೇಶನ ಕತೆಗೂ ತುಂಬಾ ಕಾಂಪಿಟೇಷನ್ ಇಲ್ಲಿದೆ. ಈ ತರ ಕತೆ ಊಹಿಸ್ಕೊಂಡಿರೋದೆ, ಏನಕ್ಕೆ ಕತೆ ಬಂದಿರೋದೇ ತುಂಬಾ ಅಪರೂಪ. ದಯವಿಟ್ಟು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ. ದರ್ಶನ್ ಅಣ್ಣ ಇಲ್ಲ ಅನ್ನೋದೊಂದು ಕೊರತೆ ಇನ್ನೇನಿಲ್ಲ. ದಯವಿಟ್ಟು ಈ ದರ್ಶನ್ ಪಿಕ್ಚರ್ ನೋಡ್ಲೇಬೇಕಿದು, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಸೂಪರ್ ಆಗಿದೆ, ನೋಡ್ಬೋದು. 100% ನೋಡಿ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಫುಲ್ ಚೆನ್ನಾಗಿದೆ. ಕ್ರೇಜಿ ಮೂವಿ ಬ್ರೋ, ಸೂಪರ್ ಮೂವಿ ಸೂಪರ್. ಬರಬೇಕಾಗಿತ್ತು ಈ ಥರದ ಮೂವಿ. ಸೂಪರ್ ಆಗಿದೆ ಮೂವಿ. ಧನ್ವೀರು ಮತ್ತು ಪ್ರೊಡ್ಯೂಸರು ಒಳ್ಳೆ ಖರ್ಚು ಮಾಡಿ ಮೂವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡದಲ್ಲಿ ಈ ಥರ ಮೂವಿನೂ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಬಹಳ ಚೆನ್ನಾಗಿದೆ. ಯಾವಾಗಲೂ ಲವ್, ಸೆಂಟಿಮೆಂಟು ಅದೆಲ್ಲ ಥ್ರಿಲ್ಲಿಂಗಲ್ಲಿ ಈ ಥರದ್ದು ಒಂದು ಹಯಗ್ರೀವ ಕುದುರೆ ಮುಖ ಮತ್ತು ಒಬ್ಬ ಮನುಷ್ಯನ ತಲೆಯನ್ನು ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ಬೇರೆ ಪ್ರಾಣಿಗಳ ಮುಖ ಹಾಕೋದು ಇವತ್ತಿನ ಕಾಲದಲ್ಲಿ ಮೆಡಿಕಲ್ ಆಗುತ್ತೆ ಅನ್ನೋದನ್ನ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಓವರಾಲ್ ಮಸ್ತ ಇದೆ ಮೂವಿ. ಎಲ್ಲರೂ ಬಂದು ನೋಡಿ, ಸಾಕತ್ತಾಗಿದೆ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮೂವಿ, ತುಂಬಾ ಚೆನ್ನಾಗಿದೆ. ಅಂತ ಮಾಡ್ಬೇಕು ಸ್ವಲ್ಪ ನಾವು ಮೈಂಡ್ ಉಪಯೋಗಿಸ್ಬೇಕು. ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ನೋಡ್ಬೇಕು ಈ ಫಿಲಿಮ್ನ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು. ಸೂಪರ್ ಆಗಿ ಮಾಡಿದ್ದಾರೆ. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಥರ ಸ್ಟೋರಿ ಮಾಡಿದ್ದಾರೆ. ಜನರಲ್ ಆಗಿ ನೀವು ಮಾಸ್ ಸಿನಿಮಾ ನೋಡ್ತೀರಾ, ಇದು ಸ್ವಲ್ಪ ಬೇರೆ ರೀತಿಯೇ ಇದೆ. ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಕಥೆ ಇದೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸಿನಿಮಾ. ಇಲ್ಲ ಗಂಟೆ ಎಲ್ಲ ನೋವು ಬಿಟ್ಟಿದೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಒಂಥರ ಥ್ರಿಲ್ಲಿಂಗ್ ಮೂವಿ ಅಣ್ಣ. ಫಸ್ಟಿಂದ ಲಾಸ್ಟ್ವರೆಗೂ ಆ ಕಡೆ ಈ ಕಡೆ ತಿರ್ಗಕ್ಕೆ ಆಗಲ್ಲ. ದೇವರಣ್ಣ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸುನೀಲ್ ರಾವ್ ಅವ್ರ ಬೆಲೆ ಕಾಣಿಸ್ಕೊಂಡಿದ್ದಾರೆ. ಅವ್ರು ಇದ್ದಾರೆ ಅಂತ ಅವ್ರು ಸಸ್ಪೆನ್ಸ್ ಅಂತೂ ಸೂಪರ್ ಆಗಿದ್ದಾರಣ್ಣ ಫಿಲಮ್. ಈ ಸೀನಲ್ಲಿ ಫಸ್ಟು ನಮ್ಮ ಬಾಸ್ ಫೋಟೋ ಹಾಕಿದ್ದಾರೆ ಮಾತ್ರ, ಅದಂತೂ ಸೂಪರ್. ನಾವು ಬಿಡಿ, ನಾವು ಡಿ ಬಾಸ್ ಪಕ್ಕ ಅಭಿಮಾನಿಗಳು. ನಾವು ಸಾಯೋವರೆಗೂ ಅವ್ರ ಅಭಿಮಾನ ಅಂತೂ ನಾವು ಬಿಡಲ್ಲ ಬಿಡಿ. ನಾವು ಉಸಿರೋವರೆಗೂ ಯಾವುದೇ ನಾವು ಡಿ ಬಾಸ್ ಅಭಿಮಾನಿಗಳೇ. ಅದರಲ್ಲೂ ಧನ್ವೀರ್ ಅಣ್ಣಂಗಂತೂ ನಾವು ಯಾವತ್ತೂ ಅವರಿಗೆ ಚಿರಋಣಿ ಆಗಿರ್ತೀವಿ. ಉಸಿರಿರುವವರೆಗೂ ಇರ್ತೀವಿ. ಧನ್ವೀರ್ ಅಣ್ಣನ ಆಕ್ಟಿಂಗು ಚೆನ್ನಾಗಿದೆ. ಫಿಲಮ್ ಮರ ಸೂಪರ್ ಆಯ್ತಲ್ಲ. ಮಾತಾಡಿ ದೇವರ ಅಣ್ಣಗೆ ಗಂಟು ನಾವು ಹೋಗ್ಬಿಟ್ಟಿದ್ದೆ. ಇಲ್ಲ ಹಾಡೇ ಆಡ್ಬಿಡ್ತಿದ್ದೆ. ಒಂದು ಬೇಜಾರು ಮಾಡ್ಕೊಂಡು ಸೂಪರ್ ಆಗಿದೆ ಅಣ್ಣ ಫಿಲಮ್. ಆ ಕಡೆ ಈ ಕಡೆ ದೇವರಿಗೆ ತಿರ್ಗಾಕೆ ಆಗಲ್ಲ ಅಂತ ಫಿಲಮ್. ಆರು ನಾನು ದೇವ್ರ ಹತ್ರ ಕೇಳ್ಕೊಳೋದು ಒಂದೇ, ನಮ್ಮ ಬಾಸ್ ಬೇಗ ಆಚೆ ಬರಲಿ. ನಮ್ಮಂಥ ಅಭಿಮಾನಿಗಳು ದೇವರನಿಗೂ ನಮ್ಮಂಥ ನಾವು ಯಾರಿಗೂ ಕೆಟ್ಟ ಬಯಸೋಗಲ್ಲ. ನಮ್ಮಂಥ ನಿಯತ್ತಾಗಿರೋ ಅಭಿಮಾನಿಗಳು ಕಾಯ್ತಾ ಇದೀವಿ ಅವ್ರಿಗೆ ನೋಡಬೇಕು ಅಂತ. ನಮ್ಮ ದೇವರನಿಗೂ ಅವರು ನಮ್ಮ ಮನಸ್ಸಿನ ಕೇಳ್ಕೊತೀನಿ. ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರಲಿ, ಒಳ್ಳೊಳ್ಳೆ ಫಿಲಮ್ ಮಾಡಲಿ. ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳೀಲಿ ಅಂತ ನಮ್ಮಂಥ ಅಭಿಮಾನಿಗಳು ಆಶೀರ್ವಾದ, ಇದು ಆಸೆ ಅಷ್ಟೇನ. ಈ ಫಿಲಮ್ ಅವಾಗ್ರೆ ಫಿಲಮ್ ಅಂತೂ ಸೂಪರ್. ಅದು ಫಿಲಮ್ ಮತ್ತು ದೇವರ ಏನು ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಮೂವಿ ಏನಾಗುತ್ತೆ, ಬೇರೆ ಮುಂದೆ ಸುಮ್ಮನೆ ನೋಡ್ಕೋಬೇಕು. ಈ ಸೀನ ಅಂತ ದೇವರಿಗೂ ಇಲ್ಲ. ಒಂಥರ ತಲೆ ಕೆಟ್ಟು ದೇವರನೆಗಳೇ
ಒಂದೊಂದು ಸೀನು ಮಾತ್ರ ಭಯಂಕರ. ಕಾಮಿಡಿಯವ್ರು ಚೆನ್ನಾಗಿ ಮಾಡ್ಯಾರೆ, ಸಾಧು ವಕೀಲ್ ಅವರು ಇದ್ದಾರೆ, ಅವ್ರದ್ದು ಚೆನ್ನಾಗಿದೆ. ಸೂಪರ್ ಫಿಲಮ್. ಒಟ್ಟಲ್ಲಿ ಮುಗಿಯೋವರೆಗೂ ಹೇಳ್ತೀನಿ, ನಮ್ಮನ್ನ ನಾಳೆ ಮುಗಿಯೋವರೆಗೂ ಜೈ ಡಿ ಬಾಸ್ ಅಭಿಮಾನ. ಇಲ್ಲಿಂದ ದೊಡ್ಡ ನಮಸ್ಕಾರ. ಟೈಟ್ ಅಯ್ಯಗ್ರಿವ ಆಯ್ತಾ. ಸಾಥ್ ಕೊಟ್ಟಿರೋದು ಯಾರು ಹೇಳಿ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ವಾ. ಇನ್ನೂ ತುಂಬಾನೇ ಖುಷಿ ಅನ್ಸುತ್ತೆ. ಮತ್ತೆ ಇನ್ನೊಂದು ದುಃಖದ ವಿಷಯ ಏನಂದ್ರೆ ಈ ಟೈಮಲ್ಲಿ ಬಾಸ್ ಇರಬೇಕಾಗಿತ್ತು, ಆದ್ರೂ ಅವ್ರ ಜೊತೆಗೆ ನಮ್ಮ ವಿಜಯತ್ಗೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ. ಬಹಳ ಸಿನಿಮಾ ಇರ್ಬೇಕು. ಅಯ್ಯಗ್ರಿವ ಕೆಲ ಹೇಳ್ತಾರೆ ಸಿನಿಮಾ ಬಿಡ್ರಿ ಅಂತ ಹೇಳ್ತೀರಾ ಸರ್. ಲೇಟ್ ಆಗಿ ಬಂದ್ರು. ಆಕ್ಚುಲಿ 10:30 ಶೋ ಇತ್ತು, ಆಗಿಲ್ಲ. 1:30 ಶೋ ಇತ್ತು, ಆಗಿಲ್ಲ. 4:15 ಬಂದ್ರು. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಬಂದಿದ್ದಾರೆ ಆಯ್ತಾ. ತುಂಬಾ ಖುಷಿ ಅನಿಸ್ತು. ಯಾಕಂದ್ರೆ ಗಾಂಧಿನಗರಕ್ಕೆ ಒಂದು ಒಳ್ಳೆ ಮೆಸೇಜು ಸಿನಿಮಾ ಅಯ್ಯಗ್ರಿವ. ತುಂಬಾ ಖುಷಿ ಅನಿಸ್ತು. ದಯವಿಟ್ಟು ಹೇಳೋದು ಹೇಳ್ತೀನಿ ಅಂದ್ರೆ ಸರ್ ಕೇಳಿಸ್ಕೊಂಡಿದ್ದೀರ ಸೌಂಡ್, ಟಮಟೆ ಸೌಂಡು. ಎಲ್ಲ ಇವತ್ತು ಪ್ರತಿಯೊಬ್ಬರು ಅಭಿಮಾನಿಗಳು ಕೆಲಸ ಕಾರ್ಯ ಬಿಟ್ಟು ಬಂದು ಸಿನಿಮಾ ನೋಡ್ತಿದ್ದಾರೆ ಆಯ್ತಾ. ಈ ಮೀಡಿಯಾ ಮುಖಾಂತರ ಹೇಳೋದೇನು ಅಂದ್ರೆ ಬೇರೆ ಸಿನಿಮಾಗಳ ತರ ಗಿಮಿಕ್ ಮಾಡ್ತಾ ಇಲ್ಲ, ಬೇರೆಗಳ ಸಿನಿಮಾ ತರ ಬೇರೆಯವ್ರನ್ನ ಕರೆಸಿ ಗಿಮಿಕ್ ಮಾಡಿಸ್ತಾ ಇಲ್ಲ. ಕನ್ನಡದಲ್ಲಿ ನಾವೆಲ್ಲ ಬರಕ್ ಕಾರಣ ಗೊತ್ತಾ ಸರ್? ಓಪನ್ ಹೇಳ್ತೀನಿ ಸರ್, ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ಇವತ್ತು ಯಾವುದೋ ಸಿನಿಮಾ ರಿಲೀಸ್ ಆದ್ರೂ ಹೇಳ್ತೀರಾ ಡಿ ಬಾಸ್ ಅಂತಿರಲ್ಲ, ಅದು ಮನಸ್ಸಿನ ಅಭಿಮಾನಿ ಅಲ್ಲ ಸರ್. ಅಭಿಮಾನ ಅನ್ನೋದು ಇಲ್ಲಿಂದ ಬರಬೇಕು. ಯಾಕಂದ್ರೆ ದರ್ಶನ್ ಸರ್ ಕಷ್ಟ ನಿಂತ್ಕೊಂಡಿದ್ದು ಒನ್ ಅಂಡ್ ಒನ್ಲಿ ಧನ್ವೀರ್ ಸರ್ ಮಾತ್ರ. ಅದಕ್ಕೋಸ್ಕರ ದರ್ಶನ್ ಸರ್ ಇಡೀ ಫ್ಯಾನ್ಸ್ ಬಂದು ಹಬ್ಬ ಮಾಡ್ತಾ ಇರೋದಲ್ಲ. ಜಸ್ಟ್ ಬಿಗಿನಿಂಗು. ದಯವಿಟ್ಟು ಕೂಡ ಅಯ್ಯಗ್ರಿವ ಸಿನಿಮಾ ರಿಲೀಸ್ ಆಗಿದೆಯಲ್ಲ ನೋಡ್ಬೇಕು. ಜೈ ಡಿ ಬಾಸ್, ಜೈ ಸರ್. ಅಣ್ಣ ಎಲ್ಲರೂ ತಿಂತಾರ ಮಾತ್ರ. ಶುರುವಾಯ್ತು ನೋಡಿ ನಮ್ಮ ಅಯ್ಯಗ್ರಿವ ಜಾತ್ರೆ. ಅಣ್ಣ ನನ್ನ ಹತ್ರ ಐತೆ ಕಾಸು. ಅಯ್ಯಗ್ರಿವದಲ್ಲಿ ಒಂದೊಂದು ಸೀನ್ ಎದ್ದೇಳ್ದ ನೋಡಿ, ಗೂಸ್ ಬಂಪ್ಸು. ಅಣ್ಣ ಎಲ್ಲರೂ ತಿಂತಾರ ಹಾಲ್ಕೋವಾ. 100 ಡೇಸ್ ಓಡೋದು ಫಿಕ್ಸು ಅಯ್ಯಗ್ರಿವ. ಅಣ್ಣ ಇಲ್ಲಿದೆ ಬಾರು. ಬ್ಲಾಕ್ ಬಸ್ಟರ್ ಹೊಡಿಯುತ್ತೆ ನೋಡಿ ನಮ್ಮ ಬಾಸ್ ಧನ್ವೀರು. ಅಣ್ಣ ಎಲ್ಲರ ಹತ್ರ ಐತೆ ಕಾಸು. ಕರ್ನಾಟಕ ಒಬ್ರು ನಮ್ಮ ಡಿ ಬಾಸು. ಅಣ್ಣ ಪ್ರತಿಯೊಬ್ಬರು ನೋಡಿ, ಮೆಣಸಿನಕಾಯಿ ತಿಂದ್ರೆ ಖಾರ. ಕರ್ನಾಟಕಕ್ಕೆ ಒಬ್ರು ನಮ್ಮ ಸೋಗ್ದಾರ್ ಧನ್ವೀರ. ಪ್ರತಿಯೊಬ್ಬರು ನೋಡ್ಬೇಕು. ಈ ತರ ಪಿಕ್ಚರ್ ಇನ್ನ ಬರ್ತಾ ಇರ್ಬೇಕು. ಯಾರು ಬಾಸ್ ಧನ್ವೀರನ್ನ ಈ ತರ ಪೊಲೀಸ್ ಅಲ್ಲಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರ್ 100% ಬ್ಲಾಕ್ ಬಸ್ಟರ್. 100 ಡೇಸ್ ಓಡಿಸ್ತೀವಿ. ಡಿ ಬಾಸ್ ಅಭಿಮಾನಿಗಳು ನಿಂತ್ಕೊಂತೀವಿ. ಪ್ರಾಣಿಗಳನ್ನ ಡಿ ಬಾಸ್ ಅವರು ಯಾವ ತರ ಚೆನ್ನಾಗಿ ನೋಡ್ಕೊಳ್ಳ ಅಂತ ಹೇಳ್ಕೊಟ್ಟಿದ್ದಾರೆ. ಮೂವಿಗೂ ಪ್ರಾಣಿಗಳಿಗೆ ಏನು ತೊಂದರೆ ಮಾಡಬಾರ್ದು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಒಳ್ಳೆ ಮೆಸೇಜ್ ಮೂವಿ. ಪ್ರತಿಯೊಬ್ಬರು ನೋಡ್ಬೋದು. ಡಾಕ್ಟರ್ಸ್, ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಮೂವಿ.